ಆತ್ಮೀಯ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಈಗಾಗಲೇ ಹಲವಾರು ಸೆಟ್ಟನ್ನು ಮಾಡಲಾಗಿದೆ. ಇದು ಸೆಟ್ 3. ಸೊ FA1 ಟೆಸ್ಟರ ಕನ್ನಡ ವಿಷಯ ಅಂದರೆ ಪ್ರಥಮ ಭಾಷೆ ಕನ್ನಡ ಸಂಬಂಧಪಟ್ಟಂಥ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಉತ್ತರವನ್ನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಇದರ ಕೀ ಉತ್ತರವನ್ನು ಕೂಡ ಕೊಟ್ಟಿರ್ತಾರೆ. ಇದರ ಪೂರ್ತಿ PDF ಬೇಕಂದರೆ ಎಸ್ ಅಂತ ಕಮೆಂಟ್ ಮಾಡಿ. ಸೊ ರೂಪಾತ್ಮಕ ಮೌಲ್ಯಮಾಪನ 1 ಪ್ರಥಮ ಭಾಷೆ ಕನ್ನಡ ಒಟ್ಟು 20 ಅಂಕವನ್ನು ಒಳಗೊಂಡಿರುವಂಥ ಪ್ರಶ್ನೆ ಪತ್ರಿಕೆಯ ಪೂರ್ತಿ PDF ಕೂಡ ಇರುತ್ತೆ. ಇಲ್ಲಿ ಪ್ರಶ್ನೆ ಪತ್ರಿಕೆ ರೀತಿದೆ. ಕನ್ನಡ ವರ್ಗದಲ್ಲಿರುವಂಥ ಪ್ರತಿ ವರ್ಗ 2 ಮತ್ತು 4ನೇ ಅಕ್ಷರಗಳು ಅಂತ ಕೊಟ್ಟಿರ್ತಾರೆ. ಹಾಗೆ 2ನೇ ಪ್ರಶ್ನೆ ದ್ವಿತೀಯ ವಿಭಕ್ತಿಯ ಕಾರಕರ್ತ. ಹಾಗೆ ಇಲ್ಲಿ ಮೊದಲೆರಡು ಪದಕ್ಕೆ ಸಂಬಂಧಪಟ್ಟಂಥ 3ನೇ ಪದವನ್ನು ಬರಿಬೇಕಾಗುತ್ತೆ. ಇದರ ಪೂರ್ತಿ PDF ಇಲ್ಲಿ ಕೊಟ್ಟಿರ್ತಾರೆ. ಸೊ 1 ಅಂಕದ ಪ್ರಶ್ನೆ ಇವೆ, 3-4 ವಾಕ್ಯವನ್ನು ಉತ್ತರಿಸೋ ಪ್ರಶ್ನೆ, ಹಾಗೆ ಲೇಖಕರ ಪರಿಚಯನ ಕೊಟ್ಟಿದ್ದಾರೆ. ಸೊ ಇಲ್ಲಿ 2 ಪದ್ಯವನ್ನು ಕೊಟ್ಟಿದ್ದಾರೆ. ಕಲುಷಿತವಾದಿ ಮತ್ತು ಮತಗಳು 2 ಪದ್ಯವನ್ನು ನೀವು ನೋಡ್ಕೋಬೇಕು. ಸೊ ಇನ್ನು ಕೊಟ್ಟಿರೋ ಪದ್ಯ ಭಾಗವನ್ನು ಇಲ್ಲಿ ಸಾರಾಂಶ ಬರೆದಿದೆ. ಕೊಟ್ಟಿರುವ ಗಾದೆ ಮಾತು ಅಂದರೆ ತಾಳಿಯವನು ಬಾಳಿಯನು ಮತ್ತು ಮನಸ್ಸಿದ್ರೆ ಮಾರ್ಗ. ಸೊ ಇಲ್ಲಿ 2 ಕಡೆಯನ್ನು ಬರುತ್ತೆ. ಇನ್ನು ರೂಪಾತ್ಮಕ ಮೌಲ್ಯಮಾಪನ ಉತ್ತರಗಳು ನೋಡಿ. ಸೊ ಅಲ್ಲಿ ಮಹಾ ಪ್ರಾಣಾಕ್ಷರಗಳು ಕಾರಣಕರ್ತ ಆಗಿರುತ್ತೆ. ಸೊ ಇಲ್ಲಿ ವಿಜ್ಞಾನಿ ಅನ್ನೋದು ಅನ್ವರ್ಥನಾಮ. ಸೊ ನೋಡ್ಕೋಬೇಕು. ಹಾಗೆ 1 ಅಂಕದ ಪ್ರಶ್ನೆ ಕೂಡ ಭಾಷೆ ಯಾವುದಕ್ಕೆ ಸಾಧನವಾಗಿದೆ. ಸೊ ಹುಲಿಗೆ ಪರಮಾನಂದವಾಗಲು ಕಾರಣವೇನು. ಸೋಗೆ ಕನ್ನಡ ಭಾಷೆ ಹದಗೊಂಡಿದ್ದು ಹೇಗೆ. ಸೊ ಪ್ರಶ್ನೆ ಹಕ್ಕಿ ಹಾರಾಟವನ್ನು ಆಕಾಶಕ್ಕೆ ಹೇಗೆ ಹೋಲಿಸಿದ್ದಾರೆ. ಪ್ರತಿ ಪ್ರಶ್ನೆಗೆ ಇಲ್ಲಿ ಕೊಟ್ಟಿದ್ದಾರೆ. ನಾನು SN ಮೂರ್ತಿರವರ ಒಂದು ಕವಿ ಪರಿಚಯನ ಕೊಟ್ಟಿದ್ದು. ಸೊ ಕರೆಕ್ಟಾಗಿ ನೋಡ್ಕೋಬೇಕು. ಇನ್ನು ಸಂದರ್ಭ ಸಾಹಿತ್ಯವನ್ನು ಬರೆದ ಪ್ರಶ್ನೆ ಇದೆ. ಸಾರ್ವಭೌಮರ ನೆತ್ತಿನ ಕುಕ್ಕಿ. ಸೊ ಹಕ್ಕಿ ಹಾರುತ್ತಿರುವ ಪದ್ಯ ಮೇಲೆ ಕೆಳಗಿದೆ. ಕೊಟ್ಟಿರೋ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ. ಸೊ ಅದನ್ನು ನೋಡ್ಕೋಬೇಕು. ಇನ್ನು ಇಲ್ಲಿ ಗಾದೆ ಮಾತ ಇದೆ, ಸಾರಾಂಶವನ್ನು ಬರೆದಿದೆ. ಸೊ ಗಾದೆ ಮಾತು ನೋಡಿ ತಾಳಿಯವನು ಬಾಳೆಯನು. ಇನ್ನು ಮನಸ್ಸಿದ್ರ ಮಾರ್ಗ ಪೂರ್ತಿ PDF ಬೇಕಾದರೆ ಎಸ್ ಅಂತ ಕಮೆಂಟ್ ಮಾಡಿ PDF ಕಳಿಸಿಕೊಡ್ತೀನಿ. ಇದು ಸೆಟ್ ಅನ್ನೋದು 3. ಈಗಾಗಲೇ ಹಲವಾರು ಸೆಟ್ಗಳನ್ನ ಮಾಡಲಾಗಿದೆ. ಇದು ಸೆಟ್ ಅನ್ನೋದು 3ನೇ ಆಗಿದೆ. ಸೊ ಅವನು ಕೂಡ ನೋಡ್ಕೊಬಿದ್ರೆ ಚಾನಲ್ ಹೋಗಿ ಚೆಕ್ ಮಾಡಿ ಅಂತ ಹೇಳ್ತಾ ಫಸ್ಟ್ ಟೈಮ್ ನೋಡ್ತಿದ್ದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಫಾರ್ ವಾಚಿಂಗ್. ಹ್ಯಾವ್ ನೈಸ್ ಡೇ.